ಹುಟ್ಟಿದ ಮೇಲೆ ದೇವರು ಹುಲ್ಲು ಮೇಯಿಸೋದಿಲ್ಲ ಅನ್ನುವಂಥದ್ದನ್ನು ನಂಬಿ ಬಂದವರು ನಾವು. ಅನವಶ್ಯಕವಾಗಿ ಕೆಲವೊಂದು ಯೋಜನೆಗಳು ಬರ್ತಾ ಇದೆ, ಅವಶ್ಯಕವಾಗಿ ಇರುವಂಥದ್ದು ಕಣ್ಮರೆ ಆಗ್ತಾ ಇದೆ. ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟ ಇರೋದಿಲ್ಲ, ಯಾವತ್ತೂ ರಾಜಮಾರ್ಗದೊಳಗೆ ಹೋಗಬೇಕು. ನಾನು ಒಂದಿನ DC ಆಗ್ತೀನಿ ಅಂತ ಅನ್ಕೊಂಡಿದ್ರೆ ಅಥವಾ ಮುಂದೆ ಇಂಥ ಒಂದು ದೊಡ್ಡ ಸ್ಥಾನದಲ್ಲಿ ಇರಬೇಕು ಅಂತ ಸಣ್ಣ ವಯಸ್ಸಿಂದಾನೇ ಏನಾದರೂ ಪಣ ತೊಟ್ಟಿದ್ರೆ ಹೇಗೆ? ಈಗ ಎಲ್ಲರೂ ಹೇಳ್ತಾರೆ ನಮ್ಮ ಕಾಕಾವ ನಮ್ಮ ಇವಾವ ಅಂತ ಭಾಳಷ್ಟು ಮಂದಿ ಎಲ್ಲ ಹೇಳ್ತಾರೆ. ಅವಾಗ ಯಾರೂ ಇದ್ದಿಲ್ಲ ರೀ, ಭಾಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡೀವಿ, ಉಪವಾಸ ಮಲ್ಕೊಂಡು ಹಾಗೆ ಇದ್ವಿ. ಅದಕ್ಕೆ ಈ ಎಲ್ಲ ಬಡತನಕ್ಕೆ ಬರೋಬ್ಬರಿ ಊಟ ಹೊಡೆಯುವಂಗೆ ಒಂದು ಯಾವ್ದಾರು ಉತ್ತರ ಕೊಡ್ಬೇಕಂದ್ರೆ ಇದಾಗಬೇಕು. ಕಷ್ಟಪಡದೆ ಯಾವುದೂ ಸಿಗಲ್ಲ ಅಂತಂದ್ರೆ ನನಗೆ ಕಷ್ಟಪಡದೆ ಎಲ್ಲದೂ ಸಿಗಬೇಕು ಅಂತ ಹೋಗ್ತಾ ಇರೋ ಜನಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಸರ್? ಕಷ್ಟದೊಳಗೆ ಜಳಕ ಮಾಡಿ ಕಷ್ಟದ ಅರಿವಿನ ಹಾಕ್ಕೊಂಡು ಅದನ್ನು ಹಾಕಿ ಅದನ್ನು ಹೊತ್ಕೊಂಡು ಏನು ಎಷ್ಟು ಬ್ಯಾಡದು ಅಂಥ ಕಷ್ಟದೊಳಗೆ ನಮ್ಮನ್ನು ಬೆಳೆಸಾಳ. ಅಷ್ಟು ತ್ರಾಸನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು, ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು, ನನ್ನ ಇಡೀ ಓಣಿ ಒಳಗೆ ಎಲ್ಲರಿಗೂ ಗೊತ್ತು. ಅದಕ್ಕೆ ನಾನು ಅವ್ನಿಗೆ ಹೇಳಿದೆ, ನೀ ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು 4 ಮಂದಿನ ಕೇಳಿ ಬಾ, ಬೆಳಗ್ಗೆ ಮಾಂತು ಅಂದ್ರೆ ಏನಂತೇಳಿ ಹೇಳ್ತಾರೆ ನಿನಗೆ, ನೀನು ಇಂಥದಕ್ಕೆಲ್ಲ ಹೆದರಬಾರ್ದು, ಎಂಥ ಗಂಡಸು ಅಂತೇಳಿ ಹೇಳಿದೆ. ಯಾವುದಾದ್ರು ರಾಜಕೀಯ ಪಕ್ಷಗಳ ಅಡೆತಡೆ ಸಿಕ್ಕಾಪಟ್ಟಿ 100 ಜನ ಸೇರ್ಯಾರ ನನ್ನ ಚೇಂಬರ್ ಮುಂದೆ. ನನ್ನ ಗನ್ಮ್ಯಾನು ಹೇಳಿಲ್ಲ, ನನ್ನ PAನೂ ಹೇಳಿಲ್ಲ, ಯಾರೂ ಹೇಳಿಲ್ಲ ಹೊರಗೆ ಹಿಂಗೆ ನಡುತ್ತೆ ಅಂತೇಳಿ. ಹೊರಗೆ ಹೋದ ಕೂಡಲೇ ನನಗೆ ಸಡನ್ನಾಗಿ ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು, ಆಘಾತ ಆಯ್ತು, ಇಂಥದ್ದು ನಡೆದತ್ತಲ್ಲ ಅಂಥೇಳಿ. ಆ ಕ್ಷಣಕ್ಕೆ ನಾನು ಏನು ಕೊಟ್ಟನಲ್ಲ, ದ್ಯಾಟ್ ವಾಸ್ ಮೈ ಸ್ಪಾಂಟೇನಿಯಸ್ ರಿಯಾಕ್ಷನ್. ಒಂದು ಸ್ವಲ್ಪ ಏನು ತಯಾರಿ ಮಾಡಿದ ರಿಯಾಕ್ಷನ್ ಅಲ್ಲ, ದ್ಯಾಟ್ ವಾಸ್ ವಾಟ್ ಮಿಸ್ಟರ್ ಬೆಳಗ್ಗೆ ವಾಸ್. ಅದು ನಾನು ಏನು ಅನ್ನೋದು.